ಇನ್ನು ಮಂಡ್ಯದಲ್ಲಿ ಕಾಡಾನೆಗಳ ದಾಂಧಲೆ ಮುಂದುವರೆದಿದೆ. 5 ದಿನಗಳಿಂದ ಜಮೀನಿಗೆ ಲಗ್ಗೆ ಇಡ್ತಾ ಇದೆ ಆನೆಗಳು. ಇಂದು ಹರಿಹರಪುರ ಗ್ರಾಮದ ಬಳಿ ಆನೆಗಳು ಪ್ರತ್ಯಕ್ಷಗೊಂಡಿದ್ದಾವೆ. ಕೆಆರ್ಪೇಟೆ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಬೆಳೆ ನಾಶ ಮಾಡಿದೆ. ಲಕ್ಷಾಂತರ ಮೌಲ್ಯದ ಬೆಳೆಗಳನ್ನು ನಾಶ ಮಾಡಿದೆ ಆನೆಗಳು. ಜೋಡಿ ಕಾಡಾನೆಗಳ ಉಪಟಳದಿಂದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಕಾಡಾನೆಗಳು ಗ್ರಾಮಗಳಿಗೆ ನುಗ್ಗುವ ಭೀತಿಯಲ್ಲಿ ಜನರು ಆನೆಗಳನ್ನು ಕಾಡಿಗಟ್ಟುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅರಣ್ಯ ಇಲಾಖೆಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧವೂ ಕೂಡ ರೈತರು ಆಕ್ರೋಶಗೊಂಡಿದ್ದಾರೆ. ಒಂದೇ ಒಂದು ಕಡಿತ ಅಷ್ಟೇ. ಈಗ ಇನ್ನು ಬತ್ತು ಇನ್ನೊಂದು ಕಡಿತ ಈಗ ಬತ್ತು. ಒಂದು ಮಚ್ಚಿ ಡಾಮ, ಒಂದು ನಮ್ಮ ಜಗ್ಗು ಕೂಳಿ ಸರಿಯಾಗವೆ. ಹಿಂದ್ಗಡೆ ಹೋಯ್ತಾರ ಪಕ್ಕ ನಮ್ಮ ಮಚ್ಚಿ ಡಾಮನೇ, ಮುಂದೆ ಹೋಯ್ತಾರ ನಮ್ಮ ಗೂಳಿ ತಲಗ. ಒಂದು ಮಚ್ಚಿ ಡಾಮ, ಒಂದು ನಮ್ಮ ಜಗ್ಗು ಕೂಳಿ. ಈ ಹಾಸನ ಮಂಡ್ಯ ಈ ಭಾಗದಲ್ಲಿ ಕಾಡಾನೆಗಳ ಉಪಟಳ ಮತ್ತಷ್ಟು ಮಿತಿ ಮೀರ್ತಾ ಇದೆ. ಅಂದರೆ ಕಾಡುಗಳಿಂದ ಬರುವಂಥ ಈ ಕಾಡು ಪ್ರಾಣಿಗಳು ನಾಡಿಗೆ ಬಂದು ದಾಂಧಲೆ ಮಾಡ್ತಾ ಇದ್ದಾವೆ. ಅದರಲ್ಲೂ ಬೆಳೆ ನಾಶ ಮಾಡ್ತಾ ಇದೆ. ಆ ಭಾಗದಲ್ಲಿ ಯಥೇಚ್ಛ ಪ್ರಮಾಣದಲ್ಲಿ ಕಬ್ಬು ಬೆಳೀತಾರೆ. ಕಬ್ಬು ಕಟಾವಿಗೆ ಬಂದಿದೆ. ಒಂದು ಹಂತದ ಅರಿಯುವಿಕೆಯೂ ಕೂಡ ಆಗಿದೆ. ಮಿಕ್ಕಂಥ ಕಬ್ಬು ಏನು ಮಾಡೋದು ಅಂತ ರೈತರು ಕೂಡ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಈ ಸಂದರ್ಭದಲ್ಲಿ ಆನೆಗಳು ಬಂದು ನಾಶ ಮಾಡ್ತಾ ಇದ್ದಾವೆ. ಮುಂಗಾರು ಮುಗಿದಿರೋದ್ರಿಂದ ಅನೇಕರು ಭತ್ತ ಬಿತ್ತಿದ್ದಾರೆ. ಆ ಭತ್ತದ ಬೆಳೆ ಇನ್ನೇನು ಕೈಗೆ ಫಸಲು ಬರಬೇಕು. ಈ ಸಂದರ್ಭದಲ್ಲಿ ಕಾಡಾನೆಗಳು ದಾಂಧಲೆ ನಡೆಸಿರೋದು ರೈತರಿಗೂ ಕೂಡ ಬಹಳಷ್ಟು ಸಮಸ್ಯೆ ಆಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿಗೆ ಪದೇ ಪದೇ ಕೇಳಿಕೊಂಡ್ರೂ ಅರಣ್ಯ ಇಲಾಖೆಯಿಂದ ಯಾವುದೇ ರೀತಿಯಲ್ಲಿ ಸ್ಪಂದನೆ ಸಿಗ್ತಾ ಇಲ್ಲ. ಕಾಡಾನೆಗಳನ್ನು ನಿಯಂತ್ರಿಸುವುದಕ್ಕೆ ಯಾವುದೇ ಉಪಕ್ರಮಗಳನ್ನು ಕೂಡ ಕೈಗೊಳ್ತಾ ಇಲ್ಲ. ಇದರಿಂದ ರೈತರು ಸಿಟ್ಟಾಗಿದ್ದಾರೆ. ಒಂದು ರೀತಿ ಕಾಡಿನಿಂದ ಮತ್ತೆ ನಾಡಿಗೆ ಆಗಮಿಸ್ತಾ ಇರುವಂಥ ಆನೆಗಳಿಂದಾಗಿ ಈ ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ಮತ್ತಷ್ಟು ಮಿತಿ ಮೀರಿದಂತಾಗಿದೆ. ಒಂದೇ ಒಂದು ಕಡಿತ ಅಷ್ಟೇ. ಈಗ ಇನ್ನು ಬತ್ತು ಇನ್ನೊಂದು ಕಡಿತ ಈಗ ಬತ್ತು. ಒಂದು ನಮ್ಮ ಮಚ್ಚಿ ಡಾಮ, ಒಂದು ನಮ್ಮ ಜಗ್ಗು ಕೂಳಿ ಸರಿಯಾಗವೆ. ಹಿಂದ್ಗಡೆ ಹೋಯ್ತಾರ ಪಕ್ಕ ನಮ್ಮ ಮಚ್ಚಿ ಡಾಮನೇ, ಮುಂದೆ ಹೋಯ್ತಾರ ನಮ್ಮ ಗೂಳಿ ತಲಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.